ನಾನು ಬರ್ಬೇಕಾದ್ರೆ ನೋಡಿದೆ ಸರ್, ಫುಲ್ ಅಲ್ಲೆಲ್ಲ ಮರ ಇಟ್ಕೊಂಡು ಪರ್ಕೆ ಎಲ್ಲ ಇಟ್ಕೊಂಡು ಕ್ಲೀನ್ ಎಲ್ಲ ಮಾಡ್ತಾ ಇದ್ರಿ. ರೆಗ್ಯುಲರ್ ಆಗಿ ಹಿಂಗೇನಾ? ಮೇಡಮ್ ನಾವೆಲ್ಲ ರೈತರು ಮಕ್ಕಳು ಮೇಡಮ್. ನಾವೆಲ್ಲ ಹಾಳಾಗಬಲ್ಲವನೇ ಅರಸಾಗವ ಅಂತ ಇದೆ ಮೇಡಮ್. ಕಸ ಗುಡ್ಸೋಕೆ ಬರೋನು ದೇಶನ ಕೂಡ ಆಳಬಲ್ಲ. ಟೀಮ್ ಆರೋನು ಪ್ರೈಮ್ ಮಿನಿಸ್ಟರ್ ಆಗಬಲ್ಲ ಅಂತಂದರೆ ಒಬ್ಬ ಬ್ಯಾರಿಸ್ಟ್ರು, ಒಬ್ಬ ರೈತರ ಮಗ, ಒಬ್ಬ ಹೋರಾಟಗಾರ ಯಾಕೆ ಮೇಡಮ್ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗಲ್ಲ? ಇನ್ಫ್ಯಾಕ್ಟ್ ನಾನು ಹೇಳಿದ್ರೆ ನಾನು ಒಬ್ಬನೇ ಅಲ್ಲ ಮೇಡಮ್, ನಿಮ್ಮಂಥವ್ರೆಲ್ಲ ಬರಬೇಕು. ನಿಮ್ಮಂಥವ್ರೆಲ್ಲ ರಾಜಕೀಯವಾಗಿ ಮೇಲಕ್ಕೆ ಬಂದಾಗ ಮಾತ್ರ ಬದಲಾವಣೆ ಸಾಧ್ಯ ಮೇಡಮ್. ನಾವು ಆರ್ಥಿಕವಾಗಿ ನಾವೆಲ್ಲ ಸ್ವಲ್ಪ ಸದೃಢ ಆಗಿಬಿಟ್ರೆ ನಾವೆಲ್ಲ ಬಲ ಮೇಡಮ್. ನಾವು ಪ್ರತಿಯೊಬ್ಬ 6 ಕೋಟಿ ಕನ್ನಡಿಗರು ಕೂಡ ಈ ದೇಶಕ್ಕೆ ಒಂದು ಬಲ ಇದ್ದಂಗೆ. ಹೇಳಿದ್ನಲ್ಲ, 20 ವರ್ಷ ಮುಂಚೆ ನಾವು ಪ್ರೈಮ್ ಮಿನಿಸ್ಟರ್ನ ಕೊಟ್ಟಿದ್ದೀವಿ. ನಾವು ಮೇಡಮ್ ಏನು ಕೊಡೋಕ್ಕಾಗಲ್ಲ. ಇವತ್ತು ಐ ಟಿ ಹಬ್ಬು ಮೇಡಮ್. ಕರ್ನಾಟಕ ಇಸ್ ಎ ಐ ಟಿ ಹಬ್ಬು. ವರ್ಲ್ಡ್ಗೆ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾರೆ. ನಾವು ಏನು ಮಾಡೋಕ್ಕಾಗಲ್ಲ ಮೇಡಮ್. ಮೇಡಮ್ ಬೇಲೂರು ಹಳೇಬೀಡಿಗೆ ಹೋಗ್ಬಿಟ್ರೆ ಸ್ಕಲ್ಪ್ಚರ್ಸ್ಗೆ, ಆರ್ಕಿಟೆಕ್ಚರ್ಗೆ ವಿ ಆರ್ ಫೇಮಸ್ ಮೇಡಮ್. ಈ ಕಡೆ ಬಳ್ಳಾರಿ ಕಡೆ ಹೋಗ್ಬಿಟ್ರೆ ಮಣ್ಣನ್ನು ಮಾರ್ಕೊಂಡು ದುಡ್ಡು ಮಾಡೋದ್ರಲ್ಲಿ ಫೇಮಸ್ ಮೇಡಮ್ ನಾವು. ಈ ಕಡೆ ಬೆಳಗಾವಿಗೆ ಹೋದ್ರೆ ಮಹಾರಾಷ್ಟ್ರ ಮತ್ತು ನಮ್ಮ ಮೇಡಮ್ ಇಡೀ ಕರ್ನಾಟಕಕ್ಕೆ ಪಂಪ್ ಮಾಡೋದು ಅಗ್ರಿಕಲ್ಚರ್ ಫೀಡ್ಸು ನಮ್ಮ ಉತ್ತರ ಕರ್ನಾಟಕದವ್ರು ಮೇಡಮ್. ಇಡೀ BMTC KSRTC ಚಾಲಕರು ಇವರು ನಮ್ಮ ಉತ್ತರ ಕರ್ನಾಟಕದ ರೈತರ ಮಕ್ಕಳು ಮೇಡಮ್. ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಅವರೇ ಮೇಡಮ್. ಮೇಡಮ್ ಎಂಥ ವಿವಿಧತೆಯಲ್ಲಿ ಏಕತೆ ಇದೆ ಮೇಡಮ್. ಇಲ್ಲಿ ಮೈಸೂರು ಕಡೆ ಹೋಗ್ಬಿಟ್ರೆ ಮೇಡಮ್ KRS ಡ್ಯಾಮ್ ಇದೆ, ಅಲ್ಲೇ ಒಂದು ನಿಜವಾದಂಥ ಡಿಫ್ರೆಂಟು. ಮಂಗ್ಳೂರಿಗೆ ಹೋಗ್ಬಿಡಿ, ನಮ್ಮ ಮಂಗ್ಳೂರಿಯನ್ಸರು ಮತ್ತು ಆ ಕೇರಳ ಎರಡು ಸೊಗಡು ಎಷ್ಟು ಚೆನ್ನಾಗಿದೆ ಮೇಡಮ್. ವಿವಿಧತೆಯಲ್ಲಿ ಏಕತೆ ಇದೆ ಮೇಡಮ್. ಕುವೆಂಪು ಅದನ್ನೇ ಮೇಡಮ್ ಹೇಳಿರೋದು. ಕುವೆಂಪು ಅವರ ಮಾತುಗಳನ್ನು ಆದರ್ಶವಾಗಿ ತಗೊಳ್ಬೇಕಾದ್ರೆ ಮೇಡಮ್ ಈ ದೇಶಕ್ಕೆ ಬೇಕಾಗಿರೋದು ಬಸವೇಶ್ವರ ಮೇಡಮ್. ಏಕತೆಯನ್ನು ಸಾರುವಂಥ ಬಸವೇಶ್ವರ ಮೇಡಮ್. ಬಟ್ ವಿಚಾರ ಏನು ಅಂತಂದರೆ ಬಸವಣ್ಣ ಹೆಸರು ಹೇಳ್ಕೊಂಡು ಯಡಿಯೂರಪ್ಪನ ಪಾರ್ಟಿ ಮಾಡ್ತಾರಂಥ ಕೆಟ್ಟ ಕೆಲಸ ಇದೆಯಲ್ಲ ಮೇಡಮ್, ಅದು ವಿರೋಧಿ ನಾವು. ಬಸವಣ್ಣ ಹೇಳಿದ್ದು ಏಕತೆ ಅಂತ, ಏಕಮಂಟಪ ಅಂತ ಮಾಡಿದ್ದು. ಸಂವಿಧಾನಿಕವಾದಂಥ ವಿಚಾರಗಳನ್ನು 12ನೇ ಶತಮಾನದಲ್ಲಿ ನೀವೆಲ್ಲ ಒಂದೇ, ಎಲ್ಲರೂ ಒಂದೇ ಅಂತ ಹೇಳಿದ್ರು ಬಸವಣ್ಣರ ಮೇಡಮ್. ಬಸವಣ್ಣನವರ ರೀತಿ ನೀತಿಗಳು ಆಳ್ವಿಕೆಗೆ ಬರಬೇಕು ಮೇಡಮ್. ನಾನು ಬಸವಣ್ಣನ ಕಂಡ್ರೆ ತುಂಬ ಇಷ್ಟ ಮೇಡಮ್. ಬಸವೇಶ್ವರ ಏನಿದ್ದಾರೆ ಅಥವಾ ಈ ಹೆಸರಿಗೆ ಬಸವರಾಜ ಬೊಮ್ಮಾಯಿ ಅಂತ ತಿಕ್ಕಣ ಅಯ್ಯಪ್ಪನು, ಬಟ್ ಆದರೆ ಕಂಪ್ಲೀಟ್ ಉಲ್ಟಾ ಅಯ್ಯಪ್ಪ. ರೋಲ್ಸ್ ರಾಯ್ಸ್ ಕೊಡ್ಸತ್ತಂತ ಏನೋ ಇವೆಲ್ಲ ನಾನು ಹೇಳಿದೆ. ಬಸವರಾಜ ಬೊಮ್ಮಾಯಿ ಬರೀ ಭರತ್ ಬೊಮ್ಮಾಯಿನಲ್ಲ, ನನ್ನೂ ದತ್ತು ತಗೊಂಬಿಡಿ, ಜೊತೆಲಿ ಸೂರ್ಯ ಮುಖಂಡರಾಜು, DK ಶಿವಕುಮಾರ್ ಕೆಲಸ ಇಬ್ಬರು ದತ್ತು ತಗೊಳ್ಳಿ, ಇಬ್ಬರಿಗೂ ಸ್ವಲ್ಪ ಆಸ್ತಿ ಗೀಸ್ತಿ ಬರ್ಕೊಡಿ, ನಮಗೂ ಕೂಡ ಆಶೀರ್ವಾದ ಮಾಡಿ MP MLA ಮಾಡಿ, ಬೇಕಾದ್ರೆ ಶಿಗ್ಗಾವಿ ನೆಕ್ಸ್ಟ್ ಟೈಮ್ ನಿಮ್ಮ ಮಗನ ನಿಲ್ಸಿ ಗೆಲ್ಸ್ಕೊಂಬತ್ತೀವಿ. ನಮ್ಮನ್ನೇನಾದರೂ ನೀವು ರಾಜಕೀಯವಾಗಿ ಮಾಡಿದ್ರೆ ಮಳೆ ಸ್ವಲ್ಪ ಆಸ್ತಿ ಗೀಸ್ತಿನೂ ಕೊಡಿ ಮೇಡಮ್. ನಮ್ಗೆ ಎಲ್ಲರೂ ಹೇಳ್ತಾರೆ ಬಸವರಾಜ ಬೊಮ್ಮಾಯಿ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಂತೆ, ನನಗೂ ಕೂಡ ಕೊಡಲಿ, ಕೈಯನ್ನು ಸ್ವಲ್ಪ ದಾರೆ ಹಿಡೀಲಿ ಅಂತ ನಾನು ಬಸವರಾಜ ಬೊಮ್ಮಾಯಿಗೆ ಹೇಳ್ತೀನಿ, ಕುಮಾರಸ್ವಾಮಿಗೆ ಹೇಳ್ತೀನಿ, ಅಫ್ಕೋರ್ಸ್ ಸಿದ್ದರಾಮಯ್ಯರಿಗೂ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಸುತ್ತಮುತ್ತ ಇರೋರು ಒಂದು 23 ಜನ ಎಲ್ಲ ಕೋಟ್ಯಾಧೀಶರು ಮೇಡಮ್. ನಮ್ಮಂಥವ್ರಿಗೆಲ್ಲ ಅವ್ರು ಸಪೋರ್ಟ್ ಮಾಡ್ಬೇಕು ಮೇಡಮ್. ನೋಡಿ, ಗುಜರಾತಿಗಳು ಒಬ್ಬರು ಬಂದರೆ ಸಪೋರ್ಟ್ ಮಾಡೋಕ್ಕೆ 100 ಜನ ಗುಜರಾತಿಗಳು ಬರ್ತಾರೆ, ಸೇಟುಗಳು ಬರ್ತಾರೆ. ಕನ್ನಡಿಗರು ಬರೀ ಕಾಲು ಎಳೆದ್ರಲ್ಲೇ ಕೆಲಸ ಕಳೀತಾರೆ ಮೇಡಮ್. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿದ್ರೆ ಮೇಡಮ್, ಅದಾನಿ ಅಂತವ್ರು 100 ಜನ ಅದಾನಿ ಕರ್ನಾಟಕದಲ್ಲಿ ಹುಡ್ತಾರೆ ಮೇಡಮ್. ಆ ದಿನ ಬರಬೇಕು ಮೇಡಮ್. ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಇಷ್ಟೊತ್ತು, ಹಾಗೆ ನಿಮ್ಮ ಮನೇನ ನಮ್ಮ ಆಡಿಯನ್ಸ್ ತೋರಿಸಿದ್ದಕ್ಕೆ, ಹಾಗೆ ನಮಗೂ ನೋಡಿಸಿದ್ದಕ್ಕೆ. ನೋಡಿದ್ರಲ್ಲ ಲಾಯರ್ ಜಗದೀಶ್ ಅವ್ರ ಮನೆ ಹೇಗಿದೆ ಅಂತ. ಒಂದು ಸ್ವಲ್ಪ ಸೈನ್ಸ್ ಕೂಡ ಇದೆ, ಹಾಗೆ ಹ್ಯುಮ್ಯಾನಿಟಿ ಕೂಡ ಕಾಣಿಸುತ್ತೆ. ಅವ್ರು ತುಂಬ ದೊಡ್ಡ ದೈವ ಭಕ್ತರು ಅನ್ನೋದು ಕೂಡ ನಮಗೆ ಅವ್ರ ಮನೇನ ಒಂದ್ಸಲ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಹೀಗಿರುತ್ತೆ ಲಾಯರ್ ಜಗದೀಶ್ ಅವರ ಮನೆ. ನೀವು ಒಂದು ಕಂಪ್ಲೀಟ್ ಔಟ್ಲುಕ್ನ ನೋಡಿದ್ದೀರಾ. ಹಾಗೆ ಅವರು ಕರೆಂಟ್ನ ಕೂಡ ಸೋಲಾರ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಹಾಗೆ ವಿಂಡ್ಮಿಲ್ ಕೂಡ ಇದೆ ಚಿಕ್ಕದಾಗಿ. ಅಂದರೆ ಎಷ್ಟು ಬುದ್ಧಿವಂತಿಕೆ ಇದೆ ಅವ್ರಿಗೆ ಅಂತ ನಮ್ಗೆ ಇದ್ರಲ್ಲಿ ಕೂಡ ಗೊತ್ತಾಗುತ್ತೆ. ಮನೆ ಮೇಲೆ ಬೀಳುವಂಥ ನೀರನ್ನು ನಾವು ಆಚೆ ಹಾಕೋದಿಲ್ಲ, ಮೋರಿಗೆ ಹಾಕಲ್ಲ ಅಥವಾ ಕೆರೆ ಕಳಿಸಲ್ಲ, ನಾವು ಇಲ್ಲೇ ಅದನ್ನು ನಮ್ಮ ಬೋರ್ವೆಲ್ ಬಿಟ್ಕೊಂತೀವಿ. ಸೊ ಈ ಮಳೆ ನೀರನ್ನು ಕೂಡ ನಾವು ನಮ್ಮ ಭೂಮಿಗೆ ಬಿಟ್ಕೊಂತೀವಿ. ಹಾಗಾಗಿ ಈ ಭೂಮಿ ಯಾವಾಗೂ ತ್ಯಾವ ಆಗಿರುತ್ತೆ. ಈ ತ್ಯಾವ ಇತ್ತು ಅಂತಂದರೆ ಅದರಲ್ಲಿ ಐ ಥಿಂಕ್ ಎರೆಹುಳಗಳೆಲ್ಲ ಜೀವಂತವಾಗಿರ್ತವೆ. ಎರೆಹುಳ ಇತ್ತು ಅಂತಂದರೆ ಅದು ತುಂಬ ಒಳ್ಳೆ ಮಣ್ಣು ಅಂತ ಹೇಳ್ತಾರೆ ಮೇಡಮ್. ಎಲ್ಲದಕ್ಕೂ ವೈಜ್ಞಾನಿಕವಾದಂಥ ಒಂದು ಕಾರಣ ಇದೆ ಮೇಡಮ್. ಹಂಗಾಗಿನೇ ನನ್ನ ಜಗದೀಶ್ ಅವ್ರ ಮನೆಯಲ್ಲಿ ಏನು ಇವತ್ತು ಇಂಡಿಪೆಂಡೆನ್ಸ್ ಇದೆ, ಅದು 6 ಕೋಟಿ ಕನ್ನಡಿಗರ ಮನೆಯಲ್ಲೂ ಬರಬೇಕು ಮೇಡಮ್. ಆವತ್ತು ಸುವರ್ಣ ಯುಗ ಅಂತ ನಮ್ಮ ಕರ್ನಾಟಕದ ನಾವು ಎದೆ ಮುಟ್ಕೊಂಡು ಹೇಳ್ತೀವಿ. ಆ ಕೆಲಸ ಮಾಡೋಕ್ಕೆ CM ಆಗೋದು ತುಂಬ ಇಂಪಾರ್ಟೆಂಟು ಮೇಡಮ್. ನನಗೋಸ್ಕರ CM ಆಗಬೇಡ, ನಿಮಗೋಸ್ಕರ CM ಮಾಡ್ಬೇಕಾದ್ರೆ ಮಾಡಿ, ಖಂಡಿತವಾಗಿ ಬದಲಾವಣೆ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ, ಲಾಯರ್ ಜಗದೀಶ್ ಅವರು CM ಆಗ್ಬೇಕಂತ ಇಟ್ಕೊಂಡಿರುವಂಥ ಕನಸು ಕೂಡ ನನಸಾಗಲಿ, ಅವ್ರು ಮಾಡ್ಬೇಕಂದ್ಕೊಂಡಿರೋ ಕೆಲಸಗಳೆಲ್ಲ ಪೂರೈಸಲಿ. ಹಾಗೆ ಇವರ ಮನೆ ಟೂರ್ನ ನಾವು ನೋಡಿದ್ದೀವಿ, ಹೇಗಿತ್ತು ಏನು ಅಂತ. ಅವರ ರೊಟೀನ್ ಕೂಡ ದಿನನಿತ್ಯ ಅವರು ಮಾಡುವಂತಹ ಕೆಲಸಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.